ಗೃಹ ಸಚಿವರಿಂದ ಇದೆಂಥ ಹೇಳಿಕೆ. ಕರ್ನಾಟಕದಲ್ಲೂ ಬುಲ್ಡೋಸರ್ ಸದ್ದು. ಬುಲ್ಡೋಸರ್ ಹರಿಸೋಕೆ ಸಿದ್ಧವಾಯ್ತಾ ಕಾಂಗ್ರೆಸ್ ಸರ್ಕಾರ? ಕರ್ನಾಟಕ ಕೂಡ ಫಾಲೋ ಮಾಡಿದ್ರೆ ರಾಜ್ಯದ ಗತಿ ಏನಾಗಬಹುದು? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ದೇಶದಲ್ಲಿ ಬುಲ್ಡೋಸರ್ ಅನ್ಯಾಯದ ಸದ್ದು ಉತ್ತರ ಪ್ರದೇಶದಲ್ಲಿ ಮಾತ್ರ ಹೆಚ್ಚಾಗಿ ಕೇಳ್ಬರ್ತಾ ಇತ್ತು. ಆದರೆ ಇದೀಗ ಮಾದಕ ವಸ್ತುಗಳ ಬೇಟೆಯಾಡೋಕೆ ಸಿದ್ಧವಾಗಿರುವಂತಹ ಕರ್ನಾಟಕ ಸರ್ಕಾರ ಮಾದಕ ವಸ್ತುಗಳನ್ನ ಮಾರಾಟ ಮಾಡೋರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಇತ್ತೀಚೆಗೆ ಮಾದಕ ವಸ್ತು ಅಕ್ರಮ ಮಾರಾಟದ ಬಗ್ಗೆ ಮಾತನಾಡಿದ್ದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಕರ್ನಾಟಕ ಸರ್ಕಾರ ಮಾದಕ ವಸ್ತು ಮಾರಾಟಗಾರರ ವಿರುದ್ಧ ಪ್ರತಿದಿನ ಕಠಿಣ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಅಧಿಕಾರಿಗಳು ಅಪರಾಧಿಗಳನ್ನ ಪತ್ತೆ ಹಚ್ಚಿಸಿದ್ದಾರೆ. ಅವರಿಗೆ ಮನೆಗಳನ್ನ ಬಾಡಿಗೆ ನೀಡೋರ ವಿರುದ್ಧನೂ ಕ್ರಮ ಕೈಗೊಳ್ತಿದ್ದಾರೆ. ಅಷ್ಟೇ ಅಲ್ಲ, ಆರೋಪಿಗಳ ಮನೆಗಳನ್ನ ಕೆಡವೋಕು ಸಹ ಯೋಜಿಸ್ತಿದ್ದಾರೆ ಅಂತ ಹೇಳಿದ್ದಾರೆ. ಜನಸಾಮಾನ್ಯರು ಗೃಹ ಸಚಿವರಿಗೆ ಇದೀಗ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಅಲ್ಲಿನ ಸರ್ಕಾರ ಅಳವಡಿಸಿಕೊಂಡಿರುವಂತಹ ಬುಲ್ಡೋಸರ್ ಅನ್ಯಾಯವನ್ನ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ವಿರೋಧಿಸ್ತಾ ಇದೆ. ಹೀಗಿರುವಾಗ ಕರ್ನಾಟಕದಂತಹ ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯ ಉತ್ತರ ಪ್ರದೇಶದ ಅಕ್ರಮ ಹಾದಿಯಲ್ಲಿ ಸಾಗೋದು ಎಷ್ಟು ಸರಿ? ಸೊ ಈ ರೀತಿಯ ಹೇಳಿಕೆಗಳನ್ನ ಕೊಡೋದಕ್ಕೂ ಮೊದಲು ಗೃಹ ಸಚಿವರು ಯೋಚನೆ ಮಾಡಿಲ್ವಾ? ಆರೋಪಿಗಳ ಮನೆಗಳನ್ನ ಸರಿಯಾದ ಪ್ರಕ್ರಿಯೆ ಇಲ್ಲದೇನೆ ಧ್ವಂಸಗೊಳಿಸೋದು ಕಾನೂನು ಬಾಹಿರ ಮತ್ತು ಆರೋಪಿಗಳ ಕುಟುಂಬ ಇತರ ಸದಸ್ಯರ ಆಶ್ರಯ ತಾಣದ ಹಕ್ಕುಗಳ ಉಲ್ಲಂಘನೆ ಆಗತ್ತೆ, ಇದು ಉಲ್ಲಂಘಿಸತ್ತೆ ಅನ್ನೋದಾಗಿ ಸುಪ್ರೀಂ ಕೋರ್ಟ್ ಕಾನೂನನ್ನ ಘೋಷಿಸಿದೆ. ಇದರ ಅರಿವು ಗೃಹ ಸಚಿವರಿಗೆ ಇರಲಿಲ್ವಾ? ಉತ್ತರ ಪ್ರದೇಶದಲ್ಲಿ ಈ ಅನ್ಯಾಯವನ್ನೇ ನ್ಯಾಯಸಮ್ಮತ ಎಂಬಂತೆ ತೋರ್ಪಡಿಸಲಾಗ್ತಾ ಇದೆ. ಅದನ್ನೇ ಕರ್ನಾಟಕ ಕೂಡ ಫಾಲೋ ಮಾಡಿದ್ರೆ ರಾಜ್ಯದ ಗತಿ ಏನಾಗಬಹುದು? ಈ ಎಲ್ಲಾ ಪ್ರಶ್ನೆಗಳಿಗೆ ಗೃಹ ಸಚಿವರೇ ಉತ್ತರಿಸಬೇಕಾಗಿದೆ. ಇನ್ನು ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನ ಕಾಂಗ್ರೆಸ್ ಹಿರಿಯ ನಾಯಕ ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ ಟೀಕಿಸಿದ್ದಾರೆ. ಇಂತಹ ಹೇಳಿಕೆಗಳಿಂದ ಗಾಬರಿಗೊಂಡಿದ್ದೇನೆ ಅಂತ ಚಿದಂಬರಂ ಅವರು ಹೇಳಿದ್ದಾರೆ. ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿರುವ ಚಿದಂಬರಂ, ವರದಿ ತಪ್ಪಾಗಿದೆ ಅಂತ ನಾನು ಭಾವಿಸ್ತೇನೆ. ಆರೋಪಿಗಳ ಮನೆಗಳನ್ನ ಸರಿಯಾದ ಪ್ರಕ್ರಿಯೆ ಇಲ್ಲದೆ ಧ್ವಂಸಗೊಳಿಸೋದು ಕಾನೂನು ಬಾಹಿರ ಮತ್ತು ಆರೋಪಿಗಳ ಕುಟುಂಬ ಇತರ ಸದಸ್ಯರ ಆಶ್ರಯ ತಾಣದ ಹಕ್ಕುಗಳ ಉಲ್ಲಂಘನೆಯಾಗತ್ತೆ, ಇದು ಉಲ್ಲಂಘಿಸತ್ತೆ ಅನ್ನೋದಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಕಾನೂನು ಘೋಷಿಸಿದೆ ಅಂತ ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಅಲ್ಲಿನ ಸರ್ಕಾರ ಅಳವಡಿಸಿಕೊಂಡಿರುವಂತಹ ಬುಲ್ಡೋಸರ್ ನ್ಯಾಯವನ್ನ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ವಿರೋಧಿಸ್ತಾ ಇದೆ. ಹೀಗಿರುವಾಗ ಕರ್ನಾಟಕದಂತಹ ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯ ಉತ್ತರ ಪ್ರದೇಶದ ಅಕ್ರಮ ಹಾದಿಯಲ್ಲಿ ಸಾಗಬಾರದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬುಲ್ಡೋಸರ್ ನ್ಯಾಯ ಅಂತ ಕರೆಯಲಾಗ್ತಾ ಇರುವಂತಹ ಈ ಕಾರ್ಯಾಚರಣೆಯನ್ನ ಉತ್ತರ ಪ್ರದೇಶದ ಸರ್ಕಾರ 2017ರಲ್ಲಿ ಶುರು ಮಾಡುತ್ತೆ. ಯೋಗಿ ಆದಿತ್ಯನಾಥ್ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಭೂಗತ ಪಾತಕಿಗಳು, ಹಿಂಸಾಚಾರ ಪ್ರಕರಣಗಳು ಸೇರಿದಂತೆ ವಿವಿಧ ಪ್ರಕರಣಗಳ ಆರೋಪಿಗಳ ಆಸ್ತಿಗಳನ್ನ ಬುಲ್ಡೋಸರ್ ಮೂಲಕ ನೆಲಸಮಗೊಳಿಸುವಂತಹ ಪ್ರವೃತ್ತಿ ಶುರುವಾಗುತ್ತೆ. ಆದ್ರೆ ಇದನ್ನ ಮುಸ್ಲಿಂ ಸಮುದಾಯದವರ ಮೇಲೇನೆ ಬಹುತೇಕ ಬಳಸಿಕೊಳ್ಳಲಾಯಿತು. ನಂತರದಲ್ಲಿ ಬುಲ್ಡೋಸರ್ ಕಾರ್ಯಾಚರಣೆಯನ್ನ ಬಿಜೆಪಿ ಪಕ್ಷದ ಇತರ ರಾಜ್ಯಗಳ ಸರ್ಕಾರಗಳು ಸಹ ಒಂದು ಅಸ್ತ್ರವಾಗಿ ಮಾಡಿಕೊಳ್ಳುತ್ತೆ. ಸರ್ಕಾರೇತರ ಸಂಸ್ಥೆಗಳು ನೀಡಿರುವಂತಹ ವರದಿಗಳ ಅನ್ವಯ ಬಿಜೆಪಿ ಆಡಳಿತದ ರಾಜ್ಯಗಳು ಕಳೆದ 8 ವರ್ಷಗಳಿಂದ ಬಹುತೇಕ ಮುಸ್ಲಿಮರಿಗೆ ಸೇರಿದಂತಹ ನೂರಾರು ಕಟ್ಟಡಗಳನ್ನು ನೆಲಸಮಗೊಳಿಸಿದ್ದಾರೆ. ನೆಲಸಮ ಕಾರ್ಯಾಚರಣೆಗಳಿಗೂ ಮುನ್ನ ಮುಸ್ಲಿಂ ಸಮುದಾಯದಿಂದ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು, ಪೊಲೀಸರ ನಡುವೆ ಹಿಂಸಾತ್ಮಕ ಘರ್ಷಣೆಗಳು ನಡೆದಿದ್ವು. ಸೊ ಇದರ ವಿರುದ್ಧ ಸೇಡಿನ ಕ್ರಮವಾಗಿ ಅಮಾಯಕರ ಮನೆಗಳನ್ನ, ಕಟ್ಟಡಗಳನ್ನ ಧ್ವಂಸಗೊಳಿಸಲಾಗಿತ್ತು. ಇನ್ನು ಸಾಮಾನ್ಯವಾಗಿ ಕಟ್ಟಡಗಳನ್ನ ಅಕ್ರಮವಾಗಿ ನಿರ್ಮಿಸಲಾಗಿದೆ ಅಂತಂದ್ರೆ ಅದನ್ನ ಕೆಡವಲಾಗತ್ತೆ. ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಕಟ್ಟಡಗಳನ್ನ ಕೆಡವಬೇಕಾಗತ್ತೆ. ಆದ್ರೆ ಧ್ವಂಸಗೊಳಿಸುವಂತ ಕಾರ್ಯಾಚರಣೆಗೆ ಪೂರ್ವಭಾವಿಯಾಗಿ ಕಾನೂನು ಪ್ರಕ್ರಿಯೆಗಳಿರುತ್ತೆ. ಕಾರಣ ಇಲ್ದೇನೆ ಏಕಾಏಕಿ ನಾಶ ಮಾಡೋ ಹಾಗೆ ಇರೋದಿಲ್ಲ. ಆದ್ರೆ ಬಿಜೆಪಿ ಪಕ್ಷ ವಿವಿಧ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಮುಸ್ಲಿಂ ಸಮುದಾಯದ ಜನರು ಸರ್ಕಾರದ ನೀತಿಯ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ ಅವರನ್ನ ಅಪರಾಧಿಯನ್ನಾಗಿಸಿ ಅವರಿಗೆ ಸಂಬಂಧಿಸಿದ ಕಟ್ಟಡಗಳನ್ನ ಕೆಡವುವಂತ ಅನ್ಯಾಯದ ಕಾನೂನು ಜಾರಿಯಲ್ಲಿದೆ. ಇದೇ ಸರ್ಕಾರವೇ ಆರೋಪಿಯ ಅಪರಾಧವನ್ನ ನಿರ್ಧರಿಸಿ ಶಿಕ್ಷೆಯನ್ನ ನೀಡ್ತಾ ಇದೆ. ವಿಪರ್ಯಾಸ ಅಂತಂದ್ರೆ ಒಬ್ಬ ಮಾಡಿದ ತಪ್ಪಿಗೆ ಆತನ ಅಮಾಯಕ ಕುಟುಂಬ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಇನ್ನು ಅಲ್ಪಸಂಖ್ಯಾತರಿಗೆ ಆಳುವ ಸರ್ಕಾರದ ಜನವಿರೋಧಿ ನೀತಿಯನ್ನ ಪ್ರಶ್ನಿಸುವಂತ ಯಾವ ಅಧಿಕಾರನೂ ಇಲ್ಲ ಅನ್ನುವ ಸೂಚನೆಯನ್ನ ಬಲವಂತವಾಗಿ ನೀಡಲಾಗ್ತಾ ಇದೆ. ಒಂದು ಕುಟುಂಬದಲ್ಲಿ ಒಬ್ಬ ಅಪರಾಧ ನಡೆಸಿದ್ರೆ ಆತನ ನಿವಾಸದ ಮೇಲೆ ಬುಲ್ಡೋಸರ್ ಮೂಲಕ ನಾಶ ಮಾಡಬಹುದು ಅಂತಂದ್ರೆ ನೂರಾರು ಪ್ರಕರಣಗಳಲ್ಲಿ ಶಾಮೀಲಾಗಿರುವಂತಹ ಭ್ರಷ್ಟ ರಾಜಕಾರಣಿಗಳು, ಅಧಿಕಾರಿಗಳ ಆಸ್ತಿಪಾಸ್ತಿಗಳನ್ನ ಸರ್ಕಾರ ಯಾಕೆ ನಾಶ ಮಾಡ್ತಾ ಇಲ್ಲ? ಅಧಿಕಾರಸ್ಥರು ಅವರ ಮೇಲೆ ಯಾಕೆ ಬುಲ್ಡೋಸರ್ ಅನ್ನ ಪ್ರಯೋಗಿಸ್ತಾ ಇಲ್ಲ? ಧರ್ಮದ ಅಮಲನ್ನ ಮೆತ್ಕೊಂಡಿರುವಂತಹ ಆಳುವವರು ತಮ್ಮ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಒಂದು ಸಮುದಾಯದವರ ಆಸ್ತಿಯ ಮೇಲೆ ಮಾತ್ರ ಬುಲ್ಡೋಸರ್ಗಳನ್ನ ಹರಿಸಿ ಅವರ ಬದುಕನ್ನ ನಾಶ ಮಾಡ್ತಿದ್ದಾರೆ.
ಅಷ್ಟೇ ಅಲ್ಲ, ಈ ಬುಲ್ಡೋಸರ್ ಅನ್ಯಾಯಕ್ಕೆ ನಿರಪರಾಧಿಗಳ ಮನೆಯೂ ಧ್ವಂಸವಾಗಿದೆ. 2021 ಮಾರ್ಚ್ನಲ್ಲಿ ಮಧ್ಯಪ್ರದೇಶದ ರಾಜ್ಗಢ್ನಲ್ಲಿ ಮಾಜಿ ಕೌನ್ಸಿಲರ್ ಶಫೀಕ್ ಅನ್ಸಾರಿ ವಿರುದ್ಧ ಮಹಿಳೆಯೊಬ್ಬರು ದೂರನ್ನ ದಾಖಲಿಸ್ತಾರೆ. ಅವರ ದೂರಿನ ಆಧಾರದ ಮೇಲೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಳ್ತಾರೆ. ಪ್ರಕರಣ ದಾಖಲಾದ 10 ದಿನಗಳ ಬಳಿಕ ಶಫೀಕ್ ಅನ್ಸಾರಿ ಅವರ ಮನೆಯನ್ನ ಸ್ಥಳೀಯ ಅಧಿಕಾರಿಗಳು ಬುಲ್ಡೋಸರ್ ಮೂಲಕ ಧ್ವಂಸಗೊಳಿಸಿದ್ರು. ಮನೆ ಕಳ್ಕೊಂಡಂತಹ ಶಫೀಕ್ ಕುಟುಂಬಕ್ಕೆ ಅವರ ಸಹೋದರ ಆಶ್ರಯ ಕೊಟ್ಟಿದ್ರು. ಆಶ್ರಯ ನೀಡಿದ್ದಕ್ಕಾಗಿ ಸಹೋದರನ ವಿರುದ್ಧವೂ ಪ್ರಕರಣ ದಾಖಲಿಸಲಾಗಿತ್ತು. ಕೊನೆಗೆ ಪ್ರಕರಣದ ವಿಚಾರಣೆಯನ್ನು ನಡೆಸಿ ಅಂತಿಮ ತೀರ್ಪು ನೀಡಿದಂತ ರಾಜ್ಗಢ್ ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶ ಜಿತೇಂದ್ರ ಸಿಂಗ್ ಸೋಲಂಕಿ ಅವರು ದೂರುದಾರರ ಸಾಕ್ಷ್ಯಗಳಲ್ಲಿ ಗಮನಾರ್ಹ ವ್ಯತ್ಯಾಸಗಳಿದೆ, ಆರೋಪಿ ಶಫೀಕ್ ಅನ್ಸಾರಿ ಮನೆಯಲ್ಲಿ ಸಂತ್ರಸ್ತೆ ಇದ್ರು ಅಂತ ಅನ್ನೋದು ಅನುಮಾನಾಸ್ಪದವಾಗಿದೆ, ಆರೋಪಿ ಸಂತ್ರಸ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋದು ವೈದ್ಯಕೀಯ ಅಥವಾ ವೈಜ್ಞಾನಿಕ ಪುರಾವೆಗಳಿಂದ ದೃಢಪಟ್ಟಿಲ್ಲ. ಸೊ ಘಟನೆ ಕುರಿತು ತನ್ನ ಪತಿಗೆ ತಿಳಿಸೋಕೆ ಮತ್ತು ಪ್ರಕರಣ ದಾಖಲಿಸುವಲ್ಲಿನ ವಿಳಂಬಕ್ಕೆ ಯಾವುದೇ ತೃಪ್ತಿದಾಯಕ ಕಾರಣವನ್ನೂ ನೀಡಿಲ್ಲ. ಸೊ ಮಹಿಳೆ ಮಾದಕ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ದೋದ್ರ ಬಗ್ಗೆ ಶಫೀಕ್ ದೂರು ನೀಡಿದ್ದ ಕಾರಣಕ್ಕಾಗಿ ಸೇಡ್ ತೀರಿಸಿಕೊಳ್ಳೋಕೆ ಮಹಿಳೆ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಹೇಳಿ ಪ್ರಕರಣದಿಂದ ಶಫೀಕ್ ಅವರನ್ನ ಖುಲಾಸೆಗೊಳಿಸ್ತಾರೆ. ಆ ನಿರಪರಾಧಿಯ ಇಡೀ ಕುಟುಂಬವನ್ನೇ ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರ ಬೀದಿಗೆ ತಂದಿತ್ತು. ಅಷ್ಟೇ ಇಲ್ಲ, ಇದೇ ವರ್ಷದ ಮೇ ತಿಂಗಳಲ್ಲಿ ಗುಜರಾತ್ನ ಅಹಮದಾಬಾದ್ ನಗರದ ಚಂದೋಲಾ, ಸಿಯಾಸತ್ ನಗರ ಮತ್ತು ಬಂಗಾಳಿ ವಾಸ್ ಪ್ರದೇಶಗಳಲ್ಲಿ ಸ್ಥಳೀಯ ಪಾಲಿಕೆ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಕಾರ್ಯಾಚರಣೆ ಹೆಸರಲ್ಲಿ ಸುಮಾರು 2,50,000 ಚದರ್ ಕಿಲೋಮೀಟರ್ಗಿಂತ ಹೆಚ್ಚಿನ ಪ್ರದೇಶದಲ್ಲಿದ್ದ 11,000ಕ್ಕೂ ಹೆಚ್ಚು ಮುಸ್ಲಿಂ ಸಮುದಾಯದ ಮನೆಗಳನ್ನ ನೆಲಸಮ ಮಾಡಿತ್ತು. ಪಾಲಿಕೆಯ ಈ ನಿರ್ಧಾರದಿಂದ ಸಾವಿರಾರು ಬಡವರು ಸೂರನ್ನ ಕಳ್ಕೊಂಡು ಬೀದಿಯಲ್ಲಿ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಏಪ್ರಿಲ್ನಲ್ಲೂ ಸಹ ಗುಜರಾತ್ ಸರ್ಕಾರ ಬಾಂಗ್ಲಾ ವಲಸಿಗರ ವಿರುದ್ಧ ಅತಿದೊಡ್ಡ ಬುಲ್ಡೋಸರ್ ಕಾರ್ಯಾಚರಣೆ ನಡೆಸಿರುವುದಾಗಿ ಹೇಳಿಕೊಂಡು ನೂರಾರು ಮುಸ್ಲಿಮರ ಸಣ್ಣ ಪುಟ್ಟ ಮನೆಗಳು ಹಾಗೂ ಗುಡಿಸಲುಗಳನ್ನ ಕೆಡವಿತ್ತು. ವಾಸ್ತವ ಏನು ಅಂತಂದ್ರೆ, ಬಾಧಿತ ಕುಟುಂಬಗಳಲ್ಲಿ ಹೆಚ್ಚಾಗಿ ಪಶ್ಚಿಮ ಬಂಗಾಳ ಮತ್ತು ರಾಜಸ್ಥಾನದಿಂದ ವಲಸೆ ಬಂದ ಕಾರ್ಮಿಕರು, ಚಿಂದಿ ಆಯುವವರೇ ಆಗಿದ್ರು. ಸೊ ಬಿಜೆಪಿ ವಿವಿಧ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಮುಸ್ಲಿಂ ಸಮುದಾಯದ ಜನರು ಸರ್ಕಾರದ ನೀತಿಯ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ ಅವರನ್ನ ಅಪರಾಧಿಯನ್ನಾಗಿಸಿ ಅವರಿಗೆ ಸಂಬಂಧಿಸಿದ ಕಟ್ಟಡಗಳನ್ನು ಧ್ವಂಸಗೊಳಿಸುವಂತ ಸಂವಿಧಾನ ವಿರೋಧಿ ಕಾನೂನನ್ನ ಜಾರಿ ಮಾಡಿಕೊಂಡಿದೆ. ಇಲ್ಲಿ ಸರ್ಕಾರವೇ ಆರೋಪಿಯ ಅಪರಾಧವನ್ನ ನಿರ್ಧರಿಸಿ ಶಿಕ್ಷೆಯನ್ನ ಕೊಡ್ತಾ ಇದೆ. ಅಲ್ಪಸಂಖ್ಯಾತರಿಗೆ ಆಳುವ ಸರ್ಕಾರದ ಜನವಿರೋಧಿ ನೀತಿಯನ್ನ ಪ್ರಶ್ನಿಸುವಂತ ಯಾವ ಅಧಿಕಾರವೂ ಇಲ್ಲ ಅನ್ನೋ ಸೂಚನೆಯನ್ನ ಬಲವಂತವಾಗಿ ಕೊಡಲಾಗ್ತಾ ಇದೆ. ಮುಸ್ಲಿಂ ಸಮುದಾಯವನ್ನ ಮಾತ್ರ ಗುರಿ ಮಾಡಿ ಬಿಜೆಪಿ ಸರ್ಕಾರಗಳು, ಭ್ರಷ್ಟ ರಾಜಕಾರಣಿಗಳು ಅವರ ಅಧಿಕಾರಿಗಳ ಆಸ್ತಿಪಾಸ್ತಿಗಳನ್ನ ಮುಟ್ಟಾನೇ ಇಲ್ಲ. ಧರ್ಮದ ಅಮಲನ ಮೈಮನಗಳಿಗೇರಿಸಿಕೊಂಡು ಆಳುವವರು ತಮ್ಮ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳೋಕೆ ಒಂದು ಸಮುದಾಯದವರ ಆಸ್ತಿಯನ್ನ ಮಾತ್ರ ಬುಲ್ಡೋಸರ್ಗಳನ್ನ ಹರಿಸಿ ಅವರ ಬದುಕನ್ನ ಸರ್ವನಾಶ ಮಾಡ್ತಿದ್ದಾರೆ. ಇಂಥ ಕೆಟ್ಟ ಇತಿಹಾಸ ಇರುವಂತಹ ಬುಲ್ಡೋಸರ್ ಅನ್ಯಾಯವನ್ನ ಕರ್ನಾಟಕದಲ್ಲೂ ಬಳಸುವುದಾಗಿ ಕಾಂಗ್ರೆಸ್ ಪಕ್ಷದ ಗೃಹ ಸಚಿವರು ಹೇಳಿಕೆ ಕೊಡೋದು ಅಕ್ಷಮ್ಯ ಅಪರಾಧ ಅಲ್ವಾ? ಇಂಥ ಅನ್ಯಾಯದ ವಿರುದ್ಧ ಕೇಂದ್ರದಲ್ಲಿ ಪ್ರತಿಪಕ್ಷ ಹೋರಾಟ ಮಾಡ್ತಾ ಇದ್ರೆ ಇತ್ತ ರಾಜ್ಯದಲ್ಲಿ ಇದೇ ಅನ್ಯಾಯಕ್ಕೆ ಸೊಪ್ಪು ಹಾಕೋ ಕೆಲಸ ನಡೀತಿದ್ಯಾ ಅನ್ನೋ ಅನುಮಾನಗಳು ಮೂಡೋದು ಸಹಜ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.